ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯ ತಿಥಿ ಮತ್ತು ಸ್ಮರಣೆ. 60 ವರ್ಷ ಆಯಿತು ಅವರು ತೀರೋಗಿ. ನಮ್ಮ ದೇಶದ 2ನೇ ಪ್ರಧಾನಿ. ಮತ್ತು ಅದಕ್ಕೂ ಮುಂಚೆ ನೆಹರೂರವರು ಸುಮಾರು 16 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದರು. ಇವರು ಕೇವಲ 1.5 ವರ್ಷ ಆಗಿದ್ದರು. ಆ 1.5 ವರ್ಷದಲ್ಲೇ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ರು. ಮತ್ತು ಆ ಕಾಲದಲ್ಲಿ ಆಹಾರ ಉತ್ಪಾದನೆ ಇಷ್ಟಿರಲಿಲ್ಲ. ಮತ್ತು ಆಗ ನಮ್ಮ ಅಕ್ಕಪಕ್ಕದ ದೇಶಗಳು ನಮ್ಮ ಮೇಲೆ ಯುದ್ಧ ಕೂಡ ಸಾರಿದರು. ಅದಕ್ಕೆ ಅವರು ಒಂದು ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಲೋಗನ್ ಕೊಟ್ಟವರು. ಅವರು ಅದನ್ನು ಕಾರ್ಯರೂಪಕ್ಕೆ ತಂದರು. ಅವರು ಜೈ ಕಿಸಾನ್ ಅಂದರೆ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಥವರು. ಮತ್ತು ನಮ್ಮ ಸೈನ್ಯವನ್ನು ಕೂಡ ಬಲಪಡಿಸಿದಂಥ ಹೆಸರು ಅವ್ರಿಗಿದೆ. ಮತ್ತು ಅವರಷ್ಟು ಸಿಂಪಲ್ ರಾಜಕಾರಣಿ ಇನ್ಯಾರೂ ಇಲ್ಲ. ಅತ್ಯಂತ ಸರಳ ಜೀವಿ, ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಅವರು ಕೂಡ ಒಬ್ಬರು. ಅಂಥವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದರು. ಅಂಥ ಮಹನೀಯರನ್ನು ನೆನೆಸ್ಕೊಳ್ಳೋದೇ ಒಂದು ನಮ್ಮ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅವರ ಹೆಸರು ನಮ್ಮ ಈ ಪ್ರಪಂಚ ಇರೋವರೆಗೂ ಕೂಡ ನಾವು ವಿಶೇಷವಾಗಿ ನಮ್ಮ ದೇಶದ ಜನತೆ ಅವ್ರನ್ನ ತಿಳ್ಕೊಳ್ತಾರೆ ಅಂತ ನಾನು ಹೇಳಿ, ಎಲ್ಲ ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ತೀರಿ 60 ವರ್ಷ ಆದರೂ ಕೂಡ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೆ ಶುರುವಾಗಿದೆ ಸರ್. ಈಗ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಿರೋ ಹೇಳಿಕೆಗೆ ಕೌಂಟ್ರ್ ಕೂಡ ಮಾಡ್ತಿದ್ದಾರೆ ನಿಮ್ಮದೇ ಪಕ್ಷದ ಶಾಸಕರು. ಈಗ ಒಂದು ನೀವು ಎಲೆಕ್ಟ್ರಾನಿಕ್ ಮೀಡಿಯಾವರು, ಪ್ರಿಂಟ್ ಮೀಡಿಯಾವರು ಸುಮ್ಮನೆ ಇದ್ದರೆ ಈ ಲೀಡರ್ಶಿಪ್ದು ಸಮಸ್ಯೆನೇ ಕಡಿಮೆ ಆಗ್ಬಿಡುತ್ತೆ. ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಸರ್, ಅದ್ರ ಮಾತಾಡ್ತಾರೆ. ನೀವೇನು ಮಾಡ್ತೀರಾ? ಅವ್ರು ಸಿಕ್ಕಿದ ತಕ್ಷಣ ಇದನ್ನು ಕೇಳ್ತೀರಾ, ಅವ್ರು ಏನೋ ಒಂದು ಹೇಳ್ಬಿಡ್ತಾರೆ. ನೀವೇನು ಮಾಡಿ, ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇರಬೇಕು ಅಲ್ವಾ, ಆಡಳಿತ ಚೆನ್ನಾಗಿರಬೇಕು. ಅದಕ್ಕೆ ನೀವು ಮಾಧ್ಯಮದವರು ಯಾರನ್ನು ಈ ಪ್ರಶ್ನೆನೇ ಕೇಳೋಕೆ ಹೋಗ್ಬೇಡಿ. ನಮ್ಮನ್ನು ಈ ಪ್ರಶ್ನೆ ಕೇಳದೆ ಇದ್ರೆ ಬದಲಾವಣೆ ಆಗೋವರೆಗೂ ನಾವು ಸುಮ್ಮನೆ ಇರಬೇಕಾ? ಅಲ್ಲ, ಬದಲಾವಣೆ ಆಗೋದು ಬಿಡೋದು ಅದ್ರ ಬಗ್ಗೆ ನಾನು ಎಲ್ಲೂ ಯಾವತ್ತೂ ಮಾತಾಡಿಲ್ಲ, ಇವತ್ತು ಮಾತಾಡಲ್ಲ, ಮುಂದಕ್ಕೂ ಮಾತಾಡಲ್ಲ. ಅದೆಲ್ಲ ಕೂಡ ನಮ್ಮ ಹೈಕಮಾಂಡು, ನಮ್ಮ CM, ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ನರೇಗಾ ಯೋಜನೆ ಬದಲಾವಣೆ ಬಗ್ಗೆ 2 ದಿನದ ಅಧಿವೇಶನ ಕೂಡ ಮಾಡೋದಕ್ಕೆ ನೀವು ರೆಡಿಯಾಗಿದ್ದೀರಿ. ನಿನ್ನೆ BJP ಮತ್ತು JDS ನಾಯಕರು ಜಂಟಿಯಾಗಿ ಮಾತಾಡಿದ್ದಾರೆ ಸರ್. ಈ ಗಾಂಧಿ ಹೆಸರನ್ನು ವಿನಾಕಾರಣ ಬಳಸ್ಕೊಳ್ತಾ ಇರೋವಂಥದ್ದು. ಗಾಂಧಿ ಹೆಸರನ್ನ ನೀವು ಯಾವುದಕ್ಕೂ ಇಟ್ಟಿಲ್ಲ, ನೆಹರು ಹೆಸರನ್ನ ಇಟ್ರಿ. ಗಾಂಧೀಜಿಗೆ ದ್ರೋಹ ಬಗೆದವರು ಕಾಂಗ್ರೆಸ್. ಇವತ್ತು ನರೇಗಾ ಅನ್ನೋ ಹೆಸರನ್ನ ಇಂಥ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿಯವರ ಹೆಸರು ದೇಶದ ಯಾವುದೇ ಭಾಗದಲ್ಲೋಗಿ, ಯಾವುದೇ ನಗರಕ್ಕೆ ಹೋಗಿ, ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರ ಹೆಸರುಗಳಿದೆಯೋ ಇಲ್ವೋ? ಅದನ್ನೆಲ್ಲ ಇಟ್ಟೋರು ಯಾರು? ಆಗಿನ ಕಾಂಗ್ರೆಸ್ ಸರ್ಕಾರಗಳು, ಆಗಿನ ಜನ, ಮತ್ತು ಅಲ್ಲಿದ್ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಕೂಡ ಇಟ್ಟಿದೆ ಅಷ್ಟೇ. ಮಹಾತ್ಮ ಗಾಂಧಿನ ಮರೆತವರು. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಬರೋಕ್ಕೆ ಮುಂಚೆ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. ಆದರೆ ಯಾರು ಇಡೀ ದೇಶವನ್ನು, ನಾಯಕತ್ವವನ್ನು ಯಾರೂ ಕೊಡೋಕ್ಕಾಗಿರಲಿಲ್ಲ. ಅವರೆಲ್ಲ ಆಯಾ ಪ್ರಾಂತ್ಯಕ್ಕೆ ಸೀಮಿತ ಆಗಿದ್ದರು. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಭಾಷೆ ಅಥವಾ ಆಗ 560 ರಾಜ್ಯಗಳಿತ್ತು, ಸಣ್ಣ ಪುಟ್ಟ ರಾಜ್ಯಗಳಿತ್ತು. ಎಲ್ಲರನ್ನ ಒಗ್ಗೂಡಿಸಿ ಎಲ್ಲ ಧರ್ಮ, ಎಲ್ಲ ಭಾಷೆಯವ್ರನ್ನ, ಎಲ್ಲ ಪ್ರಾಂತ್ಯದವ್ರನ್ನ ಒಗ್ಗೂಡಿಸಿದವರು ಅವರು. ಅವ್ರ ನಾಯಕತ್ವವನ್ನು ಎಲ್ಲರೂ ಕೂಡ ಒಪ್ಕೊಂಡ್ಮೇಲೆ ನಾವು ಸ್ವಾತಂತ್ರ್ಯ ಬಂದಿದ್ದು. ಆಮೇಲೆ ಸ್ವಾತಂತ್ರ್ಯ ಬಂದಮೇಲೆ 1 ವರ್ಷಕ್ಕೆ ಅವ್ರನ್ನ ಗುಂಡಿಟ್ಟು ಸಾಯಿಸಿದ್ರು. 1 ವರ್ಷದೊಳಗಡೆ ಯಾರಪ್ಪ ಸಾಯಿಸಿದ್ದು? RSS ವ್ಯಕ್ತಿ. ಅದ್ರ ಹಿಂದೆ ಯಾರ್ಯಾರಿದೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತು, ಇಡೀ ದೇಶಕ್ಕೆ ಚೆನ್ನಾಗಿ ಗೊತ್ತು. ಆಮೇಲೆ ಗಾಂಧೀಜಿಯವರ ಹೆಸರನ್ನು ನಾವ್ಯಾಕೆ ಕೆಟ್ಟ ತರಬೇಕು? ಗಾಂಧೀಜಿಯವರು ರಾಷ್ಟ್ರಪಿತ ಅಂತ ಇಡೀ ದೇಶ ಅವ್ರನ್ನ ಒಪ್ಕೊಂಡಿದೆ ಅಲ್ವಾ? ಅಂಥವ್ರ ಹೆಸರನ್ನು ತೆಗೆದವರು ಗಾಂಧೀಜಿಯವರಿಗೆ ದ್ರೋಹ ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರು ಮನ್ರೇಗಾ ಹೆಸರು
ಬದಲಾವಣೆ ಆಗೋದು ಬಿಡೋದು ಅದ್ರ ಬಗ್ಗೆ ನಾನು ಎಲ್ಲೂ ಯಾವತ್ತೂ ಮಾತಾಡಿಲ್ಲ, ಇವತ್ತು ಮಾತಾಡಲ್ಲ, ಮುಂದಕ್ಕೂ ಮಾತಾಡಲ್ಲ. ಅದೆಲ್ಲ ಕೂಡ ನಮ್ಮ ಹೈಕಮಾಂಡು, ನಮ್ಮ CM, ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿದ್ದು. ಸರ್, ಈಗ ನರೇಗಾ ಯೋಜನೆ ಬದಲಾವಣೆ ಬಗ್ಗೆ 2 ದಿನದ ಅಧಿವೇಶನ ಕೂಡ ಮಾಡೋದಕ್ಕೆ ನೀವು ರೆಡಿಯಾಗಿದ್ದೀರಿ. ನಿನ್ನೆ BJP ಮತ್ತು JDS ನಾಯಕರು ಜಂಟಿಯಾಗಿ ಮಾತಾಡಿದ್ದಾರೆ ಸರ್. ಈ ಗಾಂಧಿ ಹೆಸರನ್ನ ವಿನಾಕಾರಣ ಬಳಸ್ಕೊಳ್ತಾ ಇರೋವಂಥದ್ದು. ಗಾಂಧಿ ಹೆಸರನ್ನ ನೀವು ಯಾವುದಕ್ಕೂ ಇಟ್ಟಿಲ್ಲ, ನೆಹರು ಹೆಸರನ್ನ ಇಟ್ರಿ. ಗಾಂಧೀಜಿಗೆ ದ್ರೋಹ ಬಗೆದವರು ಕಾಂಗ್ರೆಸ್. ಇವತ್ತು ನರೇಗಾ ಇಂಥ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ಈಗ ಮಹಾತ್ಮ ಗಾಂಧೀಜಿಯವರ ಹೆಸರು ದೇಶದ ಯಾವುದೇ ಭಾಗದಲ್ಲೋಗಿ, ಯಾವುದೇ ನಗರಕ್ಕೆ ಹೋಗಿ, ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರ ಹೆಸರುಗಳಿದೆಯೋ ಇಲ್ವೋ? ಅದನ್ನೆಲ್ಲ ಇಟ್ಟೋರು ಯಾರು? ಆಗಿನ ಕಾಂಗ್ರೆಸ್ ಸರ್ಕಾರಗಳು, ಆಗಿನ ಜನ, ಮತ್ತು ಅಲ್ಲಿದ್ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಕೂಡ ಇಟ್ಟಿದೆ ಅಷ್ಟೇ. ಮಹಾತ್ಮ ಗಾಂಧಿನ ಮರೆತವರು. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಬರೋಕ್ಕೆ ಮುಂಚೆ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. ಆದರೆ ಯಾರು ಇಡೀ ದೇಶವನ್ನು, ನಾಯಕತ್ವವನ್ನು ಯಾರೂ ಕೊಡೋಕ್ಕಾಗಿರಲಿಲ್ಲ. ಅವರೆಲ್ಲ ಆಯಾ ಪ್ರಾಂತ್ಯಕ್ಕೆ ಸೀಮಿತ ಆಗಿದ್ದರು. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಭಾಷೆ ಅಥವಾ ಆವಾಗ 560 ರಾಜ್ಯಗಳಿತ್ತು, ಸಣ್ಣ ಪುಟ್ಟ ರಾಜ್ಯಗಳಿತ್ತು. ಎಲ್ಲರನ್ನ ಒಗ್ಗೂಡಿಸಿ ಎಲ್ಲ ಧರ್ಮ, ಎಲ್ಲ ಭಾಷೆಯವ್ರನ್ನ, ಎಲ್ಲ ಪ್ರಾಂತ್ಯದವ್ರನ್ನ ಒಗ್ಗೂಡಿಸಿದವರು ಅವರು. ಅವ್ರ ನಾಯಕತ್ವವನ್ನು ಎಲ್ಲರೂ ಕೂಡ ಒಪ್ಕೊಂಡ ಮೇಲೆ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ 1 ವರ್ಷಕ್ಕೆ ಅವ್ರನ್ನ ಗುಂಡಿಟ್ಟು ಸಾಯಿಸಿದ್ರು. 1 ವರ್ಷದೊಳಗಡೆ ಯಾರಪ್ಪ ಸಾಯಿಸಿದ್ರು? RSS ವ್ಯಕ್ತಿ. ಅದ್ರ ಹಿಂದೆ ಯಾರ್ಯಾರಿದೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತು, ಇಡೀ ದೇಶಕ್ಕೆ ಚೆನ್ನಾಗಿ ಗೊತ್ತು. ಆಮೇಲೆ ಗಾಂಧೀಜಿಯವರ ಹೆಸರನ್ನು ನಾವ್ಯಾಕೆ ಕೆಟ್ಟ ತರಬೇಕು? ಗಾಂಧೀಜಿಯವರು ರಾಷ್ಟ್ರಪಿತ ಅಂತ ಇಡೀ ದೇಶ ಅವ್ರನ್ನ ಒಪ್ಕೊಂಡಿದೆ ಅಲ್ವಾ? ಅಂಥವ್ರ ಹೆಸರನ್ನು ತೆಗೆದವರು ಗಾಂಧೀಜಿಯವರಿಗೆ ದ್ರೋಹ ಮಾಡಿದ್ದಾರೆ. BJP ಮಹಾತ್ಮ ಗಾಂಧಿಯವರು ಮನ್ರೇಗಾ ಹೆಸರು ಈ ಹಿಂದೆ ಬೇರೆ ಬೇರೆ ಹೆಸರಲ್ಲಿತ್ತು, ಕೂಲಿಗಾಗಿ ಕಾಳು ಅಂತಲೂ ಇತ್ತು. ಆ ಯೋಜನೆಗಳನ್ನು ಮಾರ್ಪಾಡು ಮಾಡಲಾಗಿದೆ. ಹೆಸರನ್ನ ಈಗ ತಕ್ಷಣಕ್ಕೆ ಬದಲಾವಣೆ. ಏನು ಇವ್ರ ಆತ್ಮಮನೆ ಗಂಟೆನ ಹೋಗ್ಬಿಡೋದು? ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಮಹಾತ್ಮ ಗಾಂಧಿಯವರ ಹೆಸರಿಟ್ಟಿದ್ರೆ ಇವ್ರ ಆತ್ಮಮನೆ ಗಂಟೆಯನ್ನು ಹೋಗ್ಬಿಡೋದು? ಇಲ್ಲಿವರೇನು ಇವ್ರ ಮನೆಯಿಂದ ತಾಂದಾಗ್ತಾರ ಅದಕ್ಕೆ ದುಡ್ಡು? ಅಲ್ಲ, ಭ್ರಷ್ಟಾಚಾರದ ವಾಸನೆ ಇದ್ರೆ ತನಿಖೆ ಮಾಡಲಿ. ಕೇಂದ್ರ ಸರ್ಕಾರ ಅವ್ರ ಕೈಯಲ್ಲಿದೆ, ED ಇದೆ, CBI ಇದೆ. ಆಮೇಲೆ 2019ರಿಂದ 23 ಇವರೇ ಇದ್ರಲ್ಲ. ಅಂದರೆ ಆಗ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ರಾ? ಅಂದರೆ ಆ ಭ್ರಷ್ಟಾಚಾರನ ಅವ್ರು ಒಪ್ಕೊಂಡಂಗೆ ಆಯಿತು. 19ರಿಂದ 23ವರೆಗೂ ಭ್ರಷ್ಟಾಚಾರ ನಡೀತಿತ್ತು ಅಂತ ಅವರೇ ಒಪ್ಕೊಂಡಂಗೆ ಆಯಿತು BJP ಸರ್ಕಾರದಲ್ಲಿ. ಇವರಿಗೆ ನಾಚಿಕೆಗೆಟ್ಟ ಜನ ಇವರು. ಮಹಾತ್ಮ ಗಾಂಧಿ ಹೆಸರನ್ನು ತೆಗಿತಾರಲ್ಲ, ಇಂಥವ್ರಿಗೆ ನಾಚಿಕೆ ಆಗಬೇಕು. ಇವರಿಗೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಜೋರು ಪಡ್ಕೊಂಡಿದೆ ಸರ್. ಈಗ ಇನ್ನೊಂದು, ಎಲ್ಲಿವರೆಗೂ BJP ಜೊತೆ JDS ಇರುತ್ತೆ ಆ ಪಕ್ಷ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಅವರು ಹಿಂದೆ ಅವ್ರಿಗೆ ಹಳೆ ಮೈಸೂರಲ್ಲಿ ವಿಶೇಷವಾಗಿ ಅವ್ರದ್ದೇ ಒಂದು ಫಾಲೋಯಿಂಗ್ ಇತ್ತು, ದೇವೇಗೌಡರಿಗೆ ಮತ್ತು JDS ಪಕ್ಷಕ್ಕೆ. ಈಗ BJP ಜೊತೆ ಸೇರಿಕೊಂಡು ಅವ್ರ ಪಕ್ಷ ಡೈಲ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಅವರು BJP ಜೊತೆಲಿರ್ತಾರೆ, ಮುಂದಕ್ಕೆ ಅವ್ರ ಭವಿಷ್ಯ ಮುಂದಾಗುತ್ತೆ. ಇದು ದೇಶದ ರಾಜಕೀಯದಲ್ಲಿ ಯಾರ್ಯಾರು BJP ಜೊತೆಲಿದ್ದರೋ ಆ ಪಕ್ಷಗಳೆಲ್ಲ ಮುಗಿದೋಯ್ತು. ಸರ್, ಈಗ ಹತ್ತತ್ರ 3 ವರ್ಷ ಆಗ್ತಾ ಇದೆ, ಇನ್ನೊಂದು 3-4 ತಿಂಗಳು ಹೋದರೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಿವೆ. ಶಾಸಕರು ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ಎಲ್ಲರೂ ಒಂದೇ ಬಾರಿ ಅವಕಾಶ ಆದರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನೀವು ಇದನ್ನೆಲ್ಲ ಕೂಡ ಜಾಸ್ತಿ ಈ ಲೀಡರ್ಶಿಪ್ ಬದಲಾವಣೆ ಬಗ್ಗೆ, ಇದ್ರ ಬಗ್ಗೆ ಜಾಸ್ತಿ ನೀವು ಮಾತಾಡಿದಷ್ಟು ಎಲ್ಲ ಗೊಂದಲಗಳಾಗುತ್ತೆ. ಅದರಿಂದ ನೀವು ನಮ್ಮನ್ನ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡಿ. ಬದಲಾವಣೆ ಚರ್ಚೆ ನಡುವೆ ಸುರ್ಜೇವಾಲ ಅವರು ರಾಜ್ಯಕ್ಕೆ ಬರೋದು ಜನವರಿ 13ಕ್ಕೆ ಬರ್ತಾರೆ. ಎಲ್ಲೋ ಕಾಣಿಸ್ತಾ ಇರಲಿಲ್ಲ. ನಮ್ಗೆ ಗೊತ್ತಿಲ್ಲಪ್ಪ. 2028ಕ್ಕೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸದಲ್ಲಿದ್ದಾರೆ BJP JDS. 2028ಕ್ಕೆ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ. ಯಾವ ಗೊಂದಲನೂ ಇದರಲ್ಲ. ಅವರ ಸಂಖ್ಯೆ BJP JDS ಈಗಿರೋದಕ್ಕಿಂತಲೂ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಅಲ್ಲಿ ನಾಯಕತ್ವದ ಕೊರತೆ ಮತ್ತು ಜನಕ್ಕೆ BJP ಬಗ್ಗೆ ವಿಶ್ವಾಸ ಇಲ್ಲದೇ ಇರೋದ್ರಿಂದ ಅವ್ರ ಜನ ಮತ ಹಾಕಲ್ಲ, ಮತ್ತು ನಮಗೆ ಹಾಕ್ತಾರೆ. ರಾಮಲಿಂಗಾರೆಡ್ಡಿ ಅವರು CM ಆಗೋದು ಯಾವಾಗ? ಯಾವತ್ತೂ ಆಗಲ್ಲ.